ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನೀಗ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಹೆಚ್ಚಿಟ್ಕೊಳಕ್ಕೆ ಹೋದರೆ ಎಲ್ಲ ಫುಲ್ಲು ಬಲ್ತೋಗ್ಬಿಟ್ಟಿತ್ತು. ಅರ್ಧ ಕೆಜಿ ಬೆಂಡೆಕಾಯಿ ತರಿಸಿದ್ದೆ ಜಿಯೋ ಮಾರ್ಟಲ್ಲಿ ಲಾಸ್ಟ್ ಟೈಮು. 5-6 ದಿನದ ಮೇಲೆ ಆಗ್ಬಿಟ್ಟಿತ್ತು. ಅದೇನಾಗ್ಬಿಟ್ಟೆ ಐತೆ ಅಂದರೆ ಸಖತ್ತು ಬಲ್ತಂಗೆ ಆಗ್ಬಿಟ್ಟೈತೆ. ಬೆಂಡೆಕಾಯಿ ಇಟ್ಟಷ್ಟು ನೋವು ಬಲ್ತೋಗ್ಬಿಡುತ್ತೆ. ಇಷ್ಟು ವೇಸ್ಟ್ ಆಗೈತೆ. ಮತ್ತೆ ಹೊಸದಾಗಿ ಫ್ರೆಶ್ ಆಗಿ ಒಂದು 1/4 ಕೆಜಿ ಮಾತ್ರ ತರಿಸ್ಕೊಂಡೆ. ಹುಳಿಗಲ್ವ ಸಾಕು ಅಂತ ಹೇಳಿ. ಅದೇನಾಗುತ್ತೆ ಅಂದರೆ ಫ್ರೆಶ್ ಆಗಿ ಎಲ್ಲೆಲ್ಲ ತರಿಸ್ಕೋಬೇಕು, ಮಾಡ್ಕೋಬೇಕು. ಬೆಂಡೆಕಾಯಿ ಇಡ್ತೀವಿ ಮಾತ್ರ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಫ್ರಿಡ್ಜಲ್ಲಾಗಲಿ ಓಪನ್ ಆಗಿ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಅದು ಎಷ್ಟೇ ಇಡೋದಿದ್ರೂ ಹಾಳಾಗತ್ತೆ. ನೋಡಿ ಇಷ್ಟು ಹಾಳಾಗೈತೆ. ಈಗ ಇದರಲ್ಲೊಂದು ಅರ್ಧ ವೇಸ್ಟ್ ಮಾಡಿ ಬಿಸಾಕಿದ್ದೀನಿ. ನೋಡಿ ಇವಾಗ ಇದಿಷ್ಟು ವೇಸ್ಟು. ಇದನ್ನು ಜಿಯೋ ಮಾರ್ಟಲ್ಲಿ ತರಿಸಿಟ್ಕೊಂಡಿರೋದು, ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹೆಚ್ಕೊಂಡು ಬೆಂಡೆಕಾಯಿ ಹುಳಿ ಮಾಡಬೇಕು. ಅವನ್ನೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಸುಮಾರು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಇದಿಷ್ಟು ವೇಸ್ಟ್ ಆಯಿತು. ಬೇಜಾರಾಗುತ್ತೆ ತರಕಾರಿಗಳು ವೇಸ್ಟ್ ಆದ್ರೂ. ನೋಡಿ ಏನು ಮಾಡೋದು, ಒಂದೊಂದ್ಸರಿ ಹಂಗೆ ಆಗ್ಬಿಡುತ್ತೆ. ನಾನು ಮರ್ತೋಗ್ಬಿಟ್ಟೆ. ಬೆಂಡೆಕಾಯಿ ಪಲ್ಯ ಜಾಸ್ತಿ ನಮ್ಮ ಮನೇಲಿ ಮಾಡೋದು. ಈ ಸರಿ ಮಾಡೋಕ್ಕೆ ಟೈಮ್ ಆಗಿಲ್ಲ, ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಮರ್ತೋಗ್ಬಿಟ್ಟಿತ್ತು. ಈಗ ತೆಗೆದು ನೋಡಿದ್ರೆ ಫುಲ್ ಅಷ್ಟು ಹೋಗ್ಬಿಟ್ಟೈತೆ. ಒಂಚೂರು ಚೆನ್ನಾಗಿಲ್ಲ. ಎಳೆದ್ರಂಗೆ ಕಾಣುತ್ತೆ. ನೋಡಿ ಎಷ್ಟು ಚಿಕ್ಕದಿದೋ. ಇದು ಅಷ್ಟೇ ಬಲ್ತಂಗಾಗೈತೆ. ಕಟ್ ಮಾಡಿದ್ರೆ ಕರ ಅಂತ ಅನಿಸುತ್ತೆ. ಆಮೇಲೆ ತಿನ್ನೋಕ್ಕಾಗಲ್ಲ. ಇದು ಸ್ಮೂತ್ ಇರಲ್ಲ, ಒಂಥರ ನಾರು ಥರ ಸಿಗುತ್ತೆ. ಹಾಗಾಗಿ ಈ ಥರದ್ದನ್ನು ಹಾಕಬಾರ್ದು. ಈಗ ನಾನು ಅಡುಗೆ ಮಾಡಿ ಇದೊಂದು ರೆಸಿಪಿ ಮಾಡಿ ಹೊರಡಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ನೋಡಿ ಸಾಂಬಾರಿಗೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೇಳೆ ಮತ್ತು ಬೆಂಡೆಕಾಯಿ ಹಾಕಿ ಹುಳಿ ಮಾಡೋಣ ಅಂತ. ತರಕಾರಿಗಳಾದರೆ ಬಾಳಿಕೆ ಬರುತ್ತೆ. ಬೆಂಡೆಕಾಯಿ ಮಾತ್ರ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಅದೇನಾಗ್ಬಿಡುತ್ತೆ ಅಂದರೆ ಎಷ್ಟೇ ಎಳೆದಿದ್ರೂ ಸ್ವಲ್ಪ ಏನೋ ಬಲ್ತಂಗೆ ಆಗ್ಬಿಡುತ್ತೆ. ಇಟ್ಟಷ್ಟು ಹಾಳಾಗುತ್ತೆ ಇದು. ಹಾಗಾಗಿ ಈಗ ಫಸ್ಟು ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡು ಹೊರಡಬೇಕು. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ರೈಸ್. ಕ್ಯಾಪ್ಸಿಕಮ್ಮು ಮತ್ತು ಅವರೆಕಾಳು, ಹಸಿ ಅವರೆಕಾಳು ಹಾಕ್ಬಿಟ್ಟು ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ಮಕ್ಕಳೆಲ್ಲ ಬಾಕ್ಸಿಗೆ ತೊಗೊಂಡೋದ್ರು. ಇದಿಷ್ಟು ಉಳ್ಕೊಂಡಿದ್ದೆ. ನಾನಲ್ಲಿ 2 ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್. ವಾರಗಳ ದಿನ ಹಿಂಸೆ. ಇಷ್ಟು ತನಕ ಆಯಿತು ಬೇಳೆ ಬೆಂಡೆಕಾಯಿ ಹುಳಿ ಮಾಡೋದು. ನೋಡಿ ರೆಡಿಯಾಗಿದೆ. ಇವಾಗ ಹುಳಿ ರೆಡಿಯಾಗಿದೆ. ಪಕ್ಕದಲ್ಲಿ ಕಾಫಿ ಇಟ್ಕೊಂಡಿದ್ದೀನಿ. ಕಾಫಿ ತಂದು ರೆಡಿಯಾಗಿ ಇವಾಗ ನಾನು ಹೊರಡ್ತೀನಿ. ಇವತ್ತು ಅಷ್ಟೇ ಸಖತ್ ನಾಯಿ ಬಗಳದೈತೆ. ಆ ನಾಯಿ ಬಗಳದು ಬಗ್ಲಿ ಎದುರುಗಡೆ ಬೇಜಾರು. ಒಂದೇ ಸಮ ನಾಯಿ ಬಗಳುತ್ತೆ. ಅದನ್ನ ನೋಡಿ ವಿಡಿಯೋ ಮಾಡಬೇಕು, ಅದೇ ಲೇಟ್ ಆಗುತ್ತೆ. ಅದಕ್ಕೆ ವಾರದಲ್ಲಿ 2 ದಿನ ಬಡ್ಕೊಳ್ಳೋದು ಸಮಾಧಾನ ಆಗಲ್ಲ. ಬರೀ ಕಿರ್ಚ್ಕೊಳ್ಳೋದು ಬಡ್ಕೊಳ್ಳೋದೇನೆ. ಏನು ಮಾಡೋದು ನೋಡಿ, ಅಲ್ಲಿ ಒಂದೇ ಸಮ ಬಡ್ಕೊತಾ ಇರುತ್ತೆ. ವಿಡಿಯೋ ಮಾಡೋಕ್ಕಂತೂ ಭಾರಿ ಹಿಂಸೆ ಆಗುತ್ತೆ. ಅದರಲ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲ ಕುಕ್ಕಿಂಗ್ ವಿಡಿಯೋ ಮಾಡ್ಬೇಕಾದ್ರಂತೂ ಸಖತ್ ಬೇಜಾರಾಗುತ್ತೆ. ಅದರಲ್ಲಿ ಸೈಲೆಂಟಾಗಿರಬೇಕು. ಇದಂತೂ ನೋಡಿ ಹಿಂಗೆ ಬಡ್ಕೊತಾಯಿತ್ತು ಬೆಳಗಿನ ಒಂದೇ ಸಲ. ಅದು ಏನು ಬಂದಾಯ್ತೋ ಗೊತ್ತಿಲ್ಲ. ಇದು ಯಾವ ಒಪ್ಸಿನೇ ನಾಯಿ ಅಂತ ಗೊತ್ತಿಲ್ಲ. ಹಂಗಂತೂ ವಾರದಲ್ಲಿ 3 ದಿನ ಸಖತ್ ಬೇಜಾರು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.